ಹಾಯ್ ಎಲ್ರಿಗೂ. ಇದು ನೈಟ್ ಸೋಮವಾರ ದಿವಸದ್ದು ಲಾಗ್ ಇದು. ನಾವು ನೆಕ್ಸ್ಟ್ ಡೇ ಊರಿಗೆ ಬರ್ತಾಯಿದ್ವಿ. ಹಾಗಾಗಿ ನಮ್ಮ ಮನೆಯವರು ಪಿಜ್ಜಾ ಮತ್ತು ಫಿಂಗರ್ ಚಿಪ್ಸು ಮತ್ತು KFC ಚಿಕನ್ ತಂದಿದ್ರು. ಮಕ್ಕಳೆಲ್ಲ ತಿರ್ಲಿ ಫಿಂಗರ್ ಚಿಪ್ಸು ಪಿಜ್ಜಾ ಎಲ್ಲ ಕೇಳ್ತಾಯಿದ್ರು. ಹಾಗಾಗಿ ನೆಕ್ಸ್ಟ್ ಡೇ ಊರಿಗೆ ಬರ್ತಾಯಿದ್ವಿ. ಎಲ್ಲ ಪಿಜ್ಜಾ ಮತ್ತು ಅದಿದ್ದು KFC ಚಿಕನ್ ಎಲ್ಲ ತಿಂದು ನೈಟ್ ಊಟ ಅದು ಮಾಡ್ಕೊಂಡು ಮಲ್ಕೊಂಡಿದ್ವಿ. ನೆಕ್ಸ್ಟ್ ಡೇ ಒಂದು 5 o'clock ಮೆಟ್ರೋ ಟ್ರೈನ್ ಊರಿಗೆ ಬರೋಕ್ಕೆ ಮೆಟ್ರೋ ಹತ್ತಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ಊರ ಕಡೆ ಬಂದಾಗ ಚಿಕ್ಕಮ್ಮ ಊರಿಗೆ ಬಂದ್ವಿ. ನಾವು ಊರಿಗೆ ಬರ್ತಾ ದಾರಿಯಲ್ಲಿ ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಹಾಗೆ ಬಂದ್ವಿ. ಅವ್ರ ಊರ ಕಡೆ ಈ ಥರ ಬಿಸಿಲು ಹೇಗಿದೆ ಅಂತ ನನ್ನ ಮಗಳು ನೋಡ್ಕೊಂಡೇ ಬರ್ತಾಯಿದ್ಲು. ಹಾಗಾಗಿ ಇಲ್ಲಿ ಇದು ಆಂಧ್ರ ತೆಲಂಗಾಣ ಬಂದಿದ್ವಿ ನಾವು. ಬೀದರ್ ಡಿಸ್ಟಿಕ್ಕಲ್ಲಿ ಈ ಕಡೆ ತೆಲಂಗಾಣ ಅಂತ ಬರುತ್ತೆ. ಅಲ್ಲಿ ನಮ್ಮ ಚಿಕ್ಕಮ್ಮ ಮಗಂದು ಮೊಮ್ಮಗಳದ್ದು ತೊಟ್ಟಲಿತ್ತು. ಅದರಿಂದ ತೊಟ್ಲು ಫಂಕ್ಷನ್ಗೆ ಬಂದಿದ್ವಿ. ಇಲ್ಲೆಲ್ಲ ತೊಟ್ಲು ಕಾರ್ಯಕ್ರಮ ಮತ್ತು ಎಲ್ಲರೂ ಮಗುಗೆ ಆಡಿಸೋದು ಮತ್ತು ಹಾಡೋದು ಎಲ್ಲ ಹಾಡ್ತಾಯಿದ್ರು. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಹೀಗೆ ಮಾಡ್ತಾರೆ ಮಗು ನಾಮಕರಣ. ಹಾಗಾಗಿ ಇಲ್ಲಿ ನೋಡಿರಿ, ಅವ್ರ ಸೋದರತ್ತೆ ಮತ್ತು ಅತ್ತೆ ಸೋದರತ್ತೆಯವರೇ ತೊಟ್ಟಲು ಆಡಿಸೋದು, ಮಗುವಿಗೆ ಹೆಸರಿಡೋದು ಮತ್ತು ಎಲ್ಲ ಆಡೋದು ಸೋದರತ್ತೆಯಿಂದನೇ ಮಾಡಿಸ್ತಾರೆ. ಹಾಗಾಗಿ ಇಲ್ಲಿ ಆಡಿಸ್ತಾಯಿದ್ದಾರೆ ನೋಡಿ. ಮತ್ತು ನಮ್ಮ ಕಡೆ ಸಂಪ್ರದಾಯ ಈ ಥರನೇ ಇರುತ್ತೆ, ತೊಟ್ಟಲು ನಾಮಕರಣ. ಫುಲ್ ವಿಡಿಯೋ ನೋಡ್ಕೊಂಡು ಬನ್ನಿ. ಹಾಗೆ ನಮ್ಮ ಕಡೆ ಬೀದರ್ ಡಿಸ್ಟಿಕ್ಕಲ್ಲಿ ಸಮ್ಮರು ಬಿಸಿಲು ಸಖತ್ತಿದೆ. ಬಂದಮೇಲೆ ಬರಬಾರ್ದಿತ್ತು, ಅಲ್ಲೇ ಇರಬೇಕಿತ್ತು ಅಂತ ಆ ಥರ ಅನಿಸ್ತಾಯಿತ್ತು. ಹಾಗಾಗಿ ಫಂಕ್ಷನ್ ಅಟೆಂಡ್ ಮಾಡಲೇಬೇಕಲ್ವ, ಅದಕ್ಕೆ ಆಗಿ ಬಂದ್ವಿ. ಮತ್ತು ಫುಲ್ಲು ಎಂಜಾಯ್ನಿಂದ ನಾಮಕರಣ ಎಲ್ಲ ಮಾಡಿಕೊಂಡು ಮಕ್ಕಳು ಮತ್ತು ನಮ್ಮ ಇವರು ಅಜ್ಜಿಯವರು, ನಮ್ಮ ಭಾವ, ಚಿಕ್ಕಪ್ಪದವರು ಎಲ್ಲ ಡ್ಯಾನ್ಸ್ ಮಾಡಿದ್ರು. ಮತ್ತು ಮಕ್ಕಳು ಸೇರಿ ಎಲ್ಲ ಡ್ಯಾನ್ಸ್ ಮಾಡಿದ್ರು. ನಾನು ನೀರು ಕುಡಿತಾಯಿದ್ದೆ. ಏನೋ ಒಂಥರ ಪೌಂಡ್ಸ್ ವಾಸನೆ, ಗ್ಲಾಸ್ ಸ್ಮೆಲ್ ಬರ್ತಾಯಿತ್ತು. ಅದು ಏನೋ ವಾಸನೆ ಅಂತ ಗ್ಲಾಸ್ ತೋರಿಸ್ತಾಯಿದ್ದೆ. ನೋಡಿರಿ, ಇಲ್ಲೆಲ್ಲ ಚೇರ್ ಮೇಲೆ ಕೂತಿದ್ದಾರೆ, ಡ್ಯಾನ್ಸ್ ಹಾಕ್ತಾಯಿದ್ರು. ನೋಡಿರಿ, ಇವರು ನಮ್ಮ ಮಾಮನ ಮಕ್ಕಳು, ಇವರು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇದು ಯಾವ ಸಾಂಗು ಡ್ಯಾನ್ಸ್ದು ಅಂತ ಕಮೆಂಟ್ ಮಾಡಿ ಹೇಳಿ. ಫುಲ್ ವಿಡಿಯೋ ನೋಡಿ ಹೇಗಿತ್ತು ಅಂತ ತಿಳಿಸಿ. ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ವಿಡಿಯೋ ನೋಡ್ಕೊಂಡು ಬನ್ನಿ ಫುಲ್ಲು.